ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಮಂತ್ರಿ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದದಲ್ಲಿ 50% ದೇಶೀಯ ಉತ್ಪಾದನೆಗೆ ಒತ್ತಾಯಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೇನೆಂದರೆ ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಮಾತುಕತೆಯಲ್ಲಿ ಭಾರತ ಈಗ ತನ್ನ ನಿಲುವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ. ಫೆಬ್ರವರಿ 17, 2026ರಂದು ಬೆಂಗಳೂರಿನಲ್ಲಿ 6ನೇ ಭಾರತ-ಫ್ರಾನ್ಸ್ ವಾರ್ಷಿಕ ರಕ್ಷಣಾ ಸಂವಾದ ನಡೆಯಿತು. ಈ ಭೇಟಿಯಲ್ಲಿ ನಮ್ಮ ರಕ್ಷಣಾ ಮಂತ್ರಿಯಾದ ರಾಜನಾಥ್ ಸಿಂಗ್ ಅವರು ಹಾಗೂ ಫ್ರಾನ್ಸ್ನ ರಕ್ಷಣಾ ಮಂತ್ರಿ ಕ್ಯಾಥರೀನ್ ವೋಟ್ರಿನ್ ಅವರನ್ನು ಭೇಟಿ ಮಾಡಿದರು. ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಈ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದದಲ್ಲಿ ಕನಿಷ್ಠ 50% ಭಾರತದಲ್ಲೇ ತಯಾರಾಗಬೇಕು. ಅಷ್ಟೇ ಅಲ್ಲ, ವಿಮಾನದ ಎಂಜಿನ್ಗಳನ್ನು ಕೂಡ ಭಾರತದಲ್ಲೇ ತಯಾರಿಸಬೇಕು ಮತ್ತು ಅವುಗಳ ದುರಸ್ತಿ ಹಾಗೂ ನಿರ್ವಹಣೆ ಕೂಡ ಇಲ್ಲೇ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ಆಗುತ್ತದೆ ಅಂತ ಅವರು ಭಾವಿಸುತ್ತಾರೆ. ಜೊತೆಗೆ ಈ ಸಂವಾದದಲ್ಲಿ ಎರಡೂ ದೇಶಗಳ ನಡುವೆ 10 ವರ್ಷಗಳ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಒಪ್ಪಂದ ನವೀಕರಿಸಲಾಯಿತು. ಈ ಒಪ್ಪಂದ ಭಾರತಕ್ಕೆ ಏಕೆ ಅಷ್ಟು ಮುಖ್ಯ ಅಂತ ಯೋಚಿಸ್ತೀರಾ? ಭಾರತೀಯ ವಾಯುಪಡೆ ಈಗ ಕೇವಲ 29 ಸ್ಕ್ವಾಡ್ರನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಅನುಮೋದಿತ ಸಾಮರ್ಥ್ಯವಾದ 42 ಸ್ಕ್ವಾಡ್ರನ್ಗಳು, ಅಂದರೆ ಸುಮಾರು 13 ಸ್ಕ್ವಾಡ್ರನ್ಗಳ ಕೊರತೆ ಇದೆ. ಇದು ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಅಪಾಯದ ಸಂಕೇತ. ಹಾಗಾಗಿ ರಕ್ಷಣಾ ಸ್ವಾಧೀನ ಮಂಡಳಿ ಅಂದರೆ DAC ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಈ 114 ರಫೇಲ್ ಫೈಟರ್ ಜೆಟ್ಗಳ ಖರೀದಿಗೆ ಅನುಮೋದನೆ ನೀಡಿದೆ. ಈ ಒಪ್ಪಂದದ ಮೊತ್ತ ಅಂದಾಜು 3.25 ಲಕ್ಷ ಕೋಟಿ ರೂಪಾಯಿಗಳು. ಇದರಲ್ಲಿ 18 ಯುದ್ಧ ವಿಮಾನಗಳನ್ನು ನೇರವಾಗಿ ಹಾರಾಡಲು ಸಿದ್ಧವಾದ ಸ್ಥಿತಿಯಲ್ಲಿ ಭಾರತಕ್ಕೆ ತಲುಪಿಸಲಾಗುತ್ತದೆ. ಉಳಿದ 96 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತದೆ. ಇನ್ನು ದೇಶೀಯ ಪಾಲಿನ ವಿಷಯಕ್ಕೆ ಬಂದರೆ, ಡಸಾಲ್ಟ್ ಏವಿಯೇಷನ್ ಕಂಪನಿ ಆರಂಭದಲ್ಲಿ ಸುಮಾರು 40ರಷ್ಟು ಸ್ಥಳೀಯ ಭಾಗವಹಿಸುವಿಕೆಯನ್ನು ಪ್ರಸ್ತಾಪ ಮಾಡಿತ್ತು. ಆದರೆ ಭಾರತ ಅದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ. ಭಾರತ ಈ ಮಿತಿಯನ್ನು 50% ಮೇಲೆ ತೆಗೆದುಕೊಂಡು ಹೋಗಬೇಕು ಅಂತ ತಾಂತ್ರಿಕ ಮಾತುಕತೆಗಳನ್ನು ನಡೆಸುತ್ತಿವೆ. ಈ ಸಂವಾದದ ಸಂದರ್ಭದಲ್ಲಿ ಇನ್ನೊಂದು ಮಹತ್ವದ ಒಪ್ಪಂದ ಕೂಡ ನಡೆಯಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ನಡುವೆ ಒಂದು ಒಪ್ಪಂದ ಆಯಿತು. ಇದರ ಪ್ರಕಾರ ಹ್ಯಾಮರ್ ಎಂಬ ಅತ್ಯಾಧುನಿಕ ಏರ್ ಟು ಗ್ರೌಂಡ್ ಕ್ಷಿಪಣಿಗಳನ್ನು ಭಾರತದಲ್ಲೇ ತಯಾರಿಸಲಾಗುವುದು. ಇನ್ನು ಇಂಜಿನ್ ವಿಷಯಕ್ಕೆ ಬರೋಣ. ರಫೇಲ್ ವಿಮಾನ ಸ್ಯಾಫ್ರಾನ್ M88 ಟರ್ಬೋಫ್ಯಾನ್ ಇಂಜಿನ್ ಅನ್ನು ಬಳಸುತ್ತದೆ. ಇದು ಜಗತ್ತಿನಲ್ಲೇ ಅತ್ಯಂತ ಸಂಕೀರ್ಣ ತಂತ್ರಜ್ಞಾನಗಳಲ್ಲಿ ಒಂದು. ಯಾವುದೇ ದೇಶವು ಈ ತಂತ್ರಜ್ಞಾನವನ್ನು ಸುಲಭವಾಗಿ ಬೇರೆಯವರಿಗೆ ಕೊಡಲು ತಯಾರಿರುವುದಿಲ್ಲ. ಆದ್ದರಿಂದ ಇದನ್ನು ಭಾರತದಲ್ಲೇ ತಯಾರಿಸಲು ಮತ್ತು ನಿರ್ವಹಿಸಲು ಸಾಧ್ಯವಾದರೆ ಅದು ಭಾರತದ ಏರೋಸ್ಪೇಸ್ ಕ್ಷೇತ್ರದ ಮಟ್ಟಿಗೆ ಒಂದು ಐತಿಹಾಸಿಕ ಮೈಲುಗಲ್ಲಾಗುತ್ತದೆ. ವಾಯುಪಡೆ ಯಾವಾಗ ಬೇಕಾದರೂ ಸಿದ್ಧವಾಗಿರಬಹುದು ಮತ್ತು ಭವಿಷ್ಯದಲ್ಲಿ ಜಂಟಿ ಇಂಜಿನ್ ಅಭಿವೃದ್ಧಿಗೂ ದಾರಿಯನ್ನು ತೆರೆಯುತ್ತದೆ. ಈಗಾಗಲೇ ಸ್ಯಾಫ್ರಾನ್ ಕಂಪನಿ ಹೈದರಾಬಾದ್ನಲ್ಲಿ 40 ಮಿಲಿಯನ್ ಯೂರೋ ಮೊತ್ತದ M88 ಇಂಜಿನ್ MRO ಸೌಲಭ್ಯಕ್ಕೆ ಅಡಿಪಾಯ ಹಾಕಿದೆ. ಇದು ಕೇವಲ ಮಾತಲ್ಲ, ನೆಲದ ಮೇಲೆ ಕೆಲಸ ಶುರುವಾಗಿದೆ ಎಂಬುದಕ್ಕೆ ಸಾಕ್ಷಿ. ಈ ಇಡೀ ಯೋಜನೆ ಭಾರತಕ್ಕೆ ಏನು ಕೊಡುತ್ತದೆ? ವಿಮಾನ ಜೋಡಣೆ, ದೇಶೀಯ ಆಯುಧ ಸಂಯೋಜನೆ ಮತ್ತು ಸಂಪೂರ್ಣ MRO ಸೇವೆಗಳನ್ನು ಭಾರತದಲ್ಲೇ ನಿರ್ವಹಿಸುವುದರಿಂದ ಸಾವಿರಾರು ಉನ್ನತ ಕೌಶಲ್ಯದ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಸರಬರಾಜು ಸರಪಣಿ ಗಟ್ಟಿಯಾಗುತ್ತದೆ ಮತ್ತು ಭಾರತ ಕ್ರಮೇಣ
ಆತ್ಮನಿರ್ಭರ ದೇಶವಾಗುವ ಕಡೆ ಹೆಜ್ಜೆ ಹಾಕುತ್ತದೆ. ಇದು ತೇಜಸ್ MK1A, ತೇಜಸ್ MK2 ಮತ್ತು AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ನಂತಹ ಭಾರತದ ಸ್ವಂತ ಯುದ್ಧ ವಿಮಾನದ ಕಾರ್ಯಕ್ರಮಗಳಿಗೆ ಪೂರಕವಾಗಿ ನಡೆಯುತ್ತಿದೆ. ಮುಖ್ಯ ಉದ್ದೇಶ ಸರಳವಾಗಿ ಹೇಳಬೇಕೆಂದರೆ ವಿದೇಶದಿಂದ ಖರೀದಿ ಮಾಡುವಾಗ ಅದನ್ನು ಭಾರತದ ಕೈಗಾರಿಕಾ ಸಾಮರ್ಥ್ಯ ಬೆಳೆಸಲು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು. ಖರೀದಿ ಮಾಡಿ ಮರೆತು ಬಿಡುವ ಹಳೆಯ ಕ್ರಮ ಬದಲಾಗಬೇಕು. ಸ್ನೇಹಿತರೆ, ಇದು ಕೇವಲ ರಫೇಲ್ ಯುದ್ಧ ವಿಮಾನದ ಖರೀದಿಯ ಕಥೆಯಲ್ಲ. ಇದು ಭಾರತ ತನ್ನ ರಕ್ಷಣಾ ಉದ್ಯಮವನ್ನು ಹೇಗೆ ರೂಪಿಸಿಕೊಳ್ಳಲು ಬಯಸುತ್ತದೆ ಎಂದು ಒಂದು ದೊಡ್ಡ ನೀಲನಕ್ಷೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.